Dear students, now let us discuss a very important segment of this application of derivative. That is very important for theory point of view and also the most and more important for competitive point of view. So JEE ನಲ್ಲಿ ಮತ್ತು KCET ನಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ ಪ್ರಾಬ್ಲಮ್ಸ್ ತುಂಬ ಕೇಳ್ತಾರೆ. ಹಾಗಾಗಿ ಈ ಮ್ಯಾಕ್ಸಿಮಮ್ ಮಿನಿಮಮ್ ಅಂತಕ್ಕಂಥದ್ದು ನಾಟ್ ಓನ್ಲಿ ಹಿಯರ್ ಇನ್ ಆಲ್ಸೋ ಇನ್ ಫ್ಯೂಚರ್ ಇನ್ ಐದರ್ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ somewhat in basic course like BSc it is most useful. So ಹಾಗಾಗಿ ತುಂಬ ಚೆನ್ನಾಗಿ ನೀಟಾಗಿ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, now the topic is maxima and minima. What is the topic is maxima and minima. ಓಕೆ ಮಕ್ಕಳ, ಏನು ಸರ್ ಇಲ್ಲಿ ಮ್ಯಾಕ್ಸಿಮಾ ಅಂದರೆ ಏನು ಸರ್? ಮ್ಯಾಕ್ಸಿಮಾ ಇಸ್ ನಥಿಂಗ್ ಬಟ್ ಗ್ರೇಟೆಸ್ಟ್ ಅಂತ ಅಷ್ಟೇ ಕಣ್ರ. ಮ್ಯಾಕ್ಸಿಮಾ ಇಸ್ ನಥಿಂಗ್ ಬಟ್ ಗ್ರೇಟೆಸ್ಟ್. ಸೊ ಮಿನಿಮಾ ಇಸ್ ನಥಿಂಗ್ ಬಟ್ ಲೀಸ್ಟ್ ಅಂತ. ಸೊ ಆಮೇಲೆ ಮ್ಯಾಕ್ಸಿಮಾ ಮಿನಿಮಾ ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಅಲ್ಲ, ಗೊತ್ತಾಗ್ತಾ ಇದೆಯಾ? ಸೊ ಮ್ಯಾಕ್ಸಿಮಾ ಅಂದರೆ ಇಸ್ ನಥಿಂಗ್ ಬಟ್ ಗ್ರೇಟೆಸ್ಟ್ ವ್ಯಾಲ್ಯೂ, ಮಿನಿಮಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಲೀಸ್ಟ್ ವ್ಯಾಲ್ಯೂ ಅಂತ ಕರ್ಕೋತಾ ಇದ್ದೀವಿ. ಏನಾಗಾದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೇನು, ಮಿನಿಮಮ್ ವ್ಯಾಲ್ಯೂ ಅಂದ್ರೇನು ಚೆನ್ನಾಗಿ ಅರ್ಥ ಮಾಡ್ಕೊ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಮಿನಿಮಮ್ ವ್ಯಾಲ್ಯೂ ಫಾರ್ ದ ಗಿವನ್ ಫಂಕ್ಷನ್. ಆ ಗಿವನ್ ಫಂಕ್ಷನ್ ಏನಾಗಿರಬೇಕು? ಇಟ್ ಶುಡ್ ಬಿ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ಏನು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂದರೆ ದಟ್ ರೇಂಜ್ ಈಸ್ ಆಲ್ವೇಸ್ ರಿಯಲ್ ನಂಬರ್ ಬರಬೇಕು. ನಾವೇನೇ ಕೊಟ್ಟರು ಬರ್ತಕ್ಕಂಥ ಆನ್ಸರು ರಿಯಲ್ ನಂಬರ್ ಆಗಿರಬೇಕು. ಅಂಥ ಫಂಕ್ಷನ್ನ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ನೋಡೋಣ ಈಗ ಹೇಗೆ ಗ್ರಾಫ್ ಹಾಕ್ತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ. ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ಗ್ರಾಫ್ ಹಿಯರ್. ಗ್ರಾಫ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನಾವು ಜಸ್ಟ್ ಹ್ಯಾವ್ ಎ ಲುಕ್ ಆನ್ ಹಿಯರ್, ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಐ ಆಮ್ ಕನ್ಸಿಡರಿಂಗ್ ಎ ಗ್ರಾಫ್ ಹಿಯರ್, ಐ ಆಮ್ ಕನ್ಸಿಡರಿಂಗ್ ಎ ಗ್ರಾಫ್ ಹಿಯರ್. ಸೊ ಗಮನ ಇಟ್ಟು ಕೇಳಿಸ್ಕೋಬೇಕು. ಹಿಯರ್ we have y-axis, here we have x-axis and y-axis. So ಇಲ್ಲಿ ಗಮನ ಕೊಡಿ ಕೇರ್ಫುಲ್ ಆಗಿ. From here to here, from here to here, here to here, we call it as interval ಅಂತ ಕರೀತೀವಿ. What we call it as interval I. So intervals ಅಂತ ಕರೆಯೋಣ ಮಕ್ಕಳ. ಸೊ ಹಾಗಾದ್ರೆ ಒಂದು ಫಂಕ್ಷನ್ ಅನ್ನು ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಆ ಫಂಕ್ಷನ್ ಏನು ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ? ಐ ಆಮ್ ಕನ್ಸಿಡರಿಂಗ್ ಎ ಫಂಕ್ಷನ್ ಇನ್ ಅನ್ ಇಂಟರ್ವಲ್. ಗಮನ ಇಟ್ಟು ಕೇಳಿಸ್ಕೋಬೇಕು. ದಿಸ್ ಅನ್ ಐ. ಸೊ ಹಿಯರ್ ಟು ಹಿಯರ್ ಇಟ್ ಈಸ್ ಅನ್ ಇಂಟರ್ವಲ್. ಈ ಇಂಟರ್ವಲ್ ನಲ್ಲಿ ಒಂದು ಫಂಕ್ಷನ್ ಅನ್ನು ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಗಮನ ಕೊಡಿ. ಆ ಫಂಕ್ಷನ್ಗೆ ಎಕ್ಸ್ ಅಂತ ಎಫ್ ಆಫ್ ಎಕ್ಸ್ ಅಂತ ಕರ್ಕೋಣ. ಗಮನ ಕೊಡಿ ಕೇರ್ಫುಲ್ ಆಗಿ. ಸೊ ಲೆಟ್ ಎಫ್ ಆಫ್ ಎಕ್ಸ್ ಬಿ ಎನಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಡಿಫೈನ್ಡ್ ಇನ್ ದ ಇಂಟರ್ವಲ್ ಐ. ಬರ್ಕೋತಾ ಇದ್ದೀನಿ ನೋಡಿ. ಲೆಟ್ f of x be any real valued function, be any real valued function. ರಿಯಲ್ ವ್ಯಾಲ್ಯೂಡ್ ಅಂದರೆ ಗೊತ್ತಿದೆ, ಔಟ್ಪುಟ್ ರಿಯಲ್ ನಂಬರ್ ಬರಬೇಕು ಅಂತ. ಸೊ ಇಲ್ಲಿ ಗಮನ ಕೊಡಿ. ಲೆಟ್ ಎಫ್ ಆಫ್ ಎಕ್ಸ್ ಬಿ ಎನಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಡಿಫೈನ್ಡ್ ಇನ್ ದ ಇಂಟರ್ವಲ್ ಐ. ಯಾವುದೋ ಒಂದು ಇಂಟರ್ವಲ್ ಇದೆಯಪ್ಪ, ಇನ್ ದ ಇಂಟರ್ವಲ್ ಐ. ಅರ್ಥ ಮಾಡ್ಕೊಳ್ಳಿ. ಐ ಅಂದರೆ ಐ ಸ್ಟ್ಯಾಂಡ್ ಫಾರ್ ವಾಟ್? ಇಯರ್ ಇಂಟರ್ವಲ್. ಸೊ ಎಫ್ ಆಫ್ ಎಕ್ಸ್ ಅನ್ನೋ ಒಂದು ಫಂಕ್ಷನ್ ತಗೊಂಡಿದ್ದೀನಿ. ಆ ಫಂಕ್ಷನ್ನು ಐ ಅಂತಕ್ಕಂಥ ಇಂಟರ್ವಲ್ ನಲ್ಲಿ ಏನಾಗ್ತಾ ಇದೆ? ಡಿಫೈನ್ ಆಗ್ತಾ ಇದೆ. ದೆನ್ ಇಲ್ಲಿ ಗಮನ ಕೊಡಿ ಕೇರ್ಫುಲ್ ಆಗಿ. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇಸ್ ಹಿಯರ್. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ರೀಚ್ ಆಗ್ತಾ ಇದೆ. ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕು. ನಾವು ಐ ಆಮ್ ಕನ್ಸಿಡರಿಂಗ್ ಎ ಪಾಯಿಂಟ್ ಸಿ ಹಿಯರ್. ಈ ಪಾಯಿಂಟ್ ಸಹ ಎಲ್ಲಿದೆ? ಇಂಟರ್ವಲ್ ನಲ್ಲೇ ಇದೆ. ಈ ಪಾಯಿಂಟ್ ನಲ್ಲಿ ಫಂಕ್ಷನ್ ಅಟೈನ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಟ್ ಸಿ, ಎಫ್ ಆಫ್ ಸಿ ಅಂತ ಬರೀಬಹುದಾ? ಗಮನ ಕೊಡಿ ಕೇರ್ಫುಲ್ ಆಗಿ. ಸೊ ಹಾಗಾದ್ರೆ ದೆನ್ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್, ಯಾವುದು? ಸಿ ಬಿಲಾಂಗ್ಸ್ ಟು ಇಂಟರ್ವಲ್ ಐ ಸಚ್ ದಟ್ ಎಫ್ ಆಫ್ ಸಿ, ನೋಡಿ ಎಫ್ ಆಫ್ ಸಿ ನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಬೇರೆ ಎಲ್ಲ ವ್ಯಾಲ್ಯೂಸ್ಗಿಂತ ಜಾಸ್ತಿ ಇದೆ. ಸೊ ಹೇಗೆ ಸರ್? ಫಾರ್ ಎಕ್ಸಾಂಪಲ್ ಗಮನ ಇಟ್ಟು ಕೇಳಿಸ್ಕೋಬೇಕು. ಗಮನ ಇಟ್ಟು ಕೇಳಿಸ್ಕೋಬೇಕು. ಹಿಯರ್ ಐ ಆಮ್ ಕನ್ಸಿಡರಿಂಗ್ ಒನ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್. ಹಿಯರ್ ಆಲ್ಸೋ ಗಮನ ಇಟ್ಟು ಕೇಳಿಸ್ಕೋಬೇಕು. ಇವೆಲ್ಲ ವ್ಯಾಲ್ಯೂಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕರ್ಕೊಳ್ಳಿ. ನೋಡಿ, ಇವೆಲ್ಲ ವ್ಯಾಲ್ಯೂಸ್ಗಿನ್ನ ಎಫ್ ಆಫ್ ಸಿ ವ್ಯಾಲ್ಯೂ ದೊಡ್ಡದಿದೆ ಅಲ್ವಾ? ಗಮನ ಕೊಡಿ ಕೇರ್ಫುಲ್ ಆಗಿ. ಗಮನ ಕೊಡಿ ಕೇರ್ಫುಲ್ ಆಗಿ. ಇದನ್ನ ಡಾರ್ಕ್ ಲೈನ್ ಅಲ್ಲಿ ಬರೆದು ಬಿಡ್ತೀನಿ, ಇರಲಿ ನಿಮ್ಗೆ ಗೊತ್ತಾಗಲಿ. ಸೊ ದೆನ್ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್, then there exists a point
ಯಾವುದು ಪಾಯಿಂಟ್ ಅದು ಸಿ. ದೆನ್ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ ಬಿಲಾಂಗ್ಸ್ ಟು ಐ. ಇಂಟರ್ವಲ್ ನಲ್ಲೇ ಇದೆ, ಅದೇ ಇಂಟರ್ವಲ್ ನಲ್ಲಿ ಇರಬೇಕು. ಇಲ್ಲಿ ಗಮನ ಕೊಡಿ, ಹಿಯರ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಸಿ ಈಸ್ ಗ್ರೇಟರ್ ದೇನ್ ಆಲ್ ಅದರ್ ವ್ಯಾಲ್ಯೂಸ್. ನೋಡಿ, ಯಾವುದೇ ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರು ಎಫ್ ಆಫ್ ಸಿ ವ್ಯಾಲ್ಯೂನೇ ಗ್ರೇಟೆಸ್ಟ್ ವ್ಯಾಲ್ಯೂ ಇರೋದು. ಸೊ ಹಾಗಾದ್ರೆ ಈ ಎಫ್ ಆಫ್ ಸಿ ನ ಏನಂತ ಕರಿಬೇಕು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಂತ ಕರಿಬೇಕು. ಸಪೋಸ್ ಇದನ್ನು ಕನ್ಸಿಡರ್ ಮಾಡಿ, ಇದು 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 ಯಾವುದೇ ಕನ್ಸಿಡರ್ ಮಾಡಿ, ಇವೆಲ್ಲದಕ್ಕಿಂತ ಎಫ್ ಆಫ್ ಸಿ ವ್ಯಾಲ್ಯೂ ಏನಾಗಿದೆ? ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈ ಎಫ್ ಆಫ್ ಸಿ ನಾವೇನಂತ ಕರಿಬೇಕು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿಬೇಕು. ಹಾಗಾದ್ರೆ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡ್ತಾ ಇರೋ ಪಾಯಿಂಟ್ ಯಾವುದು? ಸಿ. ಹಾಗಾದ್ರೆ ಇದನ್ನ ಎಫ್ ಆಫ್ ಸಿ ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರೆದ್ರೆ ಈ ಸಿ ನ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡ್ತಾ ಇರತಕ್ಕಂತ ಪಾಯಿಂಟ್ ಯಾವುದು? ಸಿ. therefore ಹಾಗಾದ್ರೆ ಇಲ್ಲಿ ಬರ್ಕೋತಾ ಇದ್ದೀನಿ ಸಿ ಬಿಲಾಂಗ್ಸ್ ಟು ಐ. then the value f of c is called, f of c ಏನಂತ ಕರೆಯೋಣ? ಮ್ಯಾಕ್ಸಿಮಮ್ ವ್ಯಾಲ್ಯೂ. f of c is called maximum value. ಯಾರ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ f of x if ಯಾವಾಗ f of c is greater than f of x. ಗಮನ ಇಟ್ಟು ಕೇಳಿಸ್ಕೋಬೇಕು, ನೀಟಾಗಿ ನೋಡಿ, ಫಿಗರ್ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಅಲ್ಲಿ f of c ಅನ್ನೋದು ಎಲ್ಲ ವ್ಯಾಲ್ಯೂಸ್ಗಿನ ಏನಾಗಿದೆ? ಗ್ರೇಟೆಸ್ಟ್ ಆಗಿದೆ. ಸೊ ಇಲ್ಲೇನೋ ಬರೆಯೋಣ, ಫಾರ್ ಆಲ್ x ಬಿಲಾಂಗ್ಸ್ ಟು i. ಇಲ್ಲಿರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ಗಳು ಯಾವುದ್ರಲ್ಲಿ ಇರ್ತವೆ? ಇಂಟರ್ವಲ್. ಸೊ ನೋಡಿ, ಲೆಟ್ f of x be any real valued function defined in the interval I, then there exists a point ಯಾವುದು? c, which is belongs to the same interval I, then the value ಯಾವುದು? ವ್ಯಾಲ್ಯೂ c ಪಾಯಿಂಟ್ ಅಲ್ಲಿ ಬಂದಿರೋ ವ್ಯಾಲ್ಯೂ f of c, then the value f of c is called maximum value of f of x if ಯಾವಾಗ f of c must be greater than f of x for any values of x. okay, here maximum value ಕೊಡ್ತಾ ಇರೋ ಪಾಯಿಂಟ್ ಯಾವುದು? c. the point c is called point of maxima ಅಂತ ಕರಿತೀವಿ ಮಕ್ಕಳ. the point c is called point of maxima. ನೋಡಿ, ಗಮನ ಇಟ್ಟು ಕೇಳಿಸ್ಕೋಬೇಕು ನೀಟಾಗಿ, ನೀಟಾಗಿ. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರ್ಕೋತಾರೆ ನೋಡಿ. ವ್ಯಾಲ್ಯೂ ಹೇಳ್ಬೇಕಾದ್ರೆ ಮಮ್ ಅಂತ ಉಪಯೋಗಿಸ್ಕೋಬೇಕು, ಪಾಯಿಂಟ್ ಹೇಳ್ಬೇಕಾದ್ರೆ ಮಾ ಅಂತ ಉಪಯೋಗಿಸ್ಕೋಬೇಕು. ಸೊ ಹಾಗಾದ್ರೆ ವ್ಯಾಲ್ಯೂ ಹೇಳ್ಬೇಕಾದ್ರೆ ಮ್ಯಾಕ್ಸಿಮಮ್, ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ಬೇಕಾಗತ್ತೆ. ಪಾಯಿಂಟ್ ಹೇಳ್ಬೇಕಾದ್ರೆ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ, ಪಾಯಿಂಟ್ ಆಫ್ ಮಿನಿಮಾ ಅಂತ ಹೇಳ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ಆಲ್ ಅಬೌಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಅದ ಮಿನಿಮಮ್ ವ್ಯಾಲ್ಯೂ. ಹೇಗಿರುತ್ತೆ? ದ ಸೇಮ್ ಥಿಂಗ್, ಕರ್ವ್ ಏನಾಗುತ್ತೆ? ಡೌನ್ವರ್ಡ್ಸ್ ಆಗುತ್ತೆ ಅಷ್ಟೇ. ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ನೋಡಿಪ್ಪ ಮಕ್ಕಳ, ಸೇಮ್ ಥಿಂಗ್, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ. ಓಕೆ, ನಾವ್ ಐ ಆಮ್ ಕನ್ಸಿಡರಿಂಗ್ ಅನ್ ಆಕ್ಸಿಸ್ ಹಿಯರ್. ಇಲ್ಲಿ ಗಮನ ಕೊಡಿ ಕೇರ್ಫುಲ್ ಆಗಿ. ಈಗ ತಗೋತಾ ಇದ್ದೀನಿ, ಐ ಆಮ್ ಕನ್ಸಿಡರಿಂಗ್ ದಿಸ್ ಇಸ್ ಅ ವೈ ಆಕ್ಸಿಸ್ and this is an x axis and y axis. I am supposed to consider from here to here to here we are considering interval ಅಂತ ಕರೀತೀವಿ. ಏನಂತ ಕರೆಯೋಣ? ಇಂಟರ್ವಲ್. ಸೊ ಈಗ ದ ಸೇಮ್ ಫಂಕ್ಷನ್, ಒಂದು ಫಂಕ್ಷನ್, ಯಾವುದು ಫಂಕ್ಷನ್? ಅದು ಎಫ್ ಆಫ್ ಎಕ್ಸ್ ಅಂತ ಕರೆಯೋಣ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಅಂತಕ್ಕಂಥ ಫಂಕ್ಷನ್ ಅನ್ನ ಎಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ? ಐ ಅಂತಕ್ಕಂಥ ಒಂದು ಜಾಗದಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ಗಮನ ಕೊಡಿ. Now I am going to find out value of f of x. ಇಲ್ಲೊಂದು ವ್ಯಾಲ್ಯೂ ಈ ಪಾಯಿಂಟ್ ಅಲ್ಲಿ ವ್ಯಾಲ್ಯೂ, ಈ ಪಾಯಿಂಟ್ ಅಲ್ಲಿ ವ್ಯಾಲ್ಯೂ, ಈ ಪಾಯಿಂಟ್ ಅಲ್ಲಿ ವ್ಯಾಲ್ಯೂ, ಹಾಗೆ ಈ ಪಾಯಿಂಟ್ ಅಲ್ಲಿ ಹಾಗೆ ಈ ಪಾಯಿಂಟ್ ಅಲ್ಲಿ ವ್ಯಾಲ್ಯೂ. ಅರ್ಥ ಆಗ್ತಾ ಇದೆಯಾ? ಈ ಪಾಯಿಂಟ್ ಅಲ್ಲಿ ವ್ಯಾಲ್ಯೂ, ಈ ಪಾಯಿಂಟ್ ಅಲ್ಲಿ, ಈ ಎಲ್ಲಾ ಪಾಯಿಂಟ್ಸ್ ಗಳಲ್ಲೂ ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀನಿ. ಅಂದ್ರೆ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್. ಎಲ್ಲಾ ಪಾಯಿಂಟ್ ಗಳಲ್ಲಿ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್. ಪಾಯಿಂಟ್ಸ್ ಅಂದ್ರೆ ಯಾವುದು? ಇದು ಇವೆಲ್ಲ ಪಾಯಿಂಟ್ಸ್. ಗಮನ ಕೊಡಿ ಕೇರ್ಫುಲ್ ಆಗಿ. ಹೌದಲ್ವಾ? ಯಾವ ಪಾಯಿಂಟ್ ಅಲ್ಲಿ ಕಡಿಮೆ ವ್ಯಾಲ್ಯೂ ಇದೆ ನೋಡಿ, ಈ ಪಾಯಿಂಟ್ ಅಲ್ಲಿ, ಆ ಪಾಯಿಂಟ್ ನ ಸಿ ಅಂತ ಕರ್ಕೋತಾ ಇದ್ದೀನಿ. ಏನಂತ ಕರೆಯೋಣ? ಸಿ. ಆ ಸಿ ನಲ್ಲಿರೋ ವ್ಯಾಲ್ಯೂನ ಎಫ್ ಆಫ್ ಸಿ ಅಂತ ಕರೆಯೋಣ. ನೋಡಿ, ಇಲ್ಲಿ ಎಫ್ ಆಫ್ ಸಿ ಅಂತಕ್ಕಂಥ ವ್ಯಾಲ್ಯೂ
ಬೇರೆಲ್ಲ ವ್ಯಾಲ್ಯೂಸ್ಗಿನ್ನ ಕಡಿಮೆ ಇದೆ ಇದೆಯಾ. ಹಾಗಾಗಿ ಈ ಎಫ್ ಆಫ್ ಸಿ ನ ಮಿನಿಮಮ್ ವ್ಯಾಲ್ಯೂ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಮಿನಿಮಮ್ ವ್ಯಾಲ್ಯೂ. ಸೊ therefore f of x be any real valued function defined in the interval I, then there exists a point c. ಒಂದು ಪಾಯಿಂಟ್ ಇದೆ ಅಲ್ವಾ, ಆ c belongs to what I, then the value ಯಾವುದು ವ್ಯಾಲ್ಯೂ the same f of c is called ಎಂತ ವ್ಯಾಲ್ಯೂ ಅಂತ ಕರೆಯೋಣ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಆಫ್ ಯಾರ್ದು ಎಫ್ ಆಫ್ ಎಕ್ಸ್ ಇಫ್ ಎಫ್ ಆಫ್ ಸಿ ಅನ್ನೋದು ಬೇರೆಲ್ಲದಕ್ಕಿಂತ ಚಿಕ್ಕದಿರಬೇಕು. ಎಫ್ ಆಫ್ ಸಿ ಮಸ್ಟ್ ಬಿ ಲೆಸ್ ದನ್ ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಐ ಅಂಡ್ ದ ಪಾಯಿಂಟ್ ಈಸ್ ಕಾಲ್ಡ್. ಅವಾಗಲೇ ಪಾಯಿಂಟ್ ಏನಾಗಿತ್ತು ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಹಿಯರ್ ದ ಪಾಯಿಂಟ್ ಸಿ ಇಸ್ ಕಾಲ್ಡ್ ವಾಟ್ ಪಾಯಿಂಟ್ ಆಫ್ ಮಿನಿಮಾ. ಪಾಯಿಂಟ್ ಆಫ್ ಮಿನಿಮಾ ಕರ್ಕೋಬೋದ ಮಕ್ಕಳ, ಅರ್ಥ ಆಗ್ತಾ ಇದೆಯಾ, ಗೊತ್ತಾಗ್ತಾ ಇದೆಯಾ? ಓಕೆ, ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂಡ್ ಪಾಯಿಂಟ್ ಆಫ್ ಮಿನಿಮಾ. ವ್ಯಾಲ್ಯೂ ಹೇಳ್ಬೇಕಾದ್ರೆ ಮಮ್ ಅಂತ ಹೇಳಬೇಕು. ಸೊ ನೋಡಿ, ಎಲ್ಲ ವ್ಯಾಲ್ಯೂಸ್ಗಿನ್ನ ಯಾವ ವ್ಯಾಲ್ಯೂ ತುಂಬ ದೊಡ್ಡದಿರುತ್ತೋ ಅದನ್ನೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರೆಯೋದು. ಎಲ್ಲ ವ್ಯಾಲ್ಯೂಸ್ಗಿನ್ನ ಯಾವುದು ಚಿಕ್ಕದಿರುತ್ತೋ ಅದನ್ನೇ ಮಿನಿಮಮ್ ವ್ಯಾಲ್ಯೂ ಅಂತ ಕರೆಯೋದು. ಇನ್ ಸಮ್ ಆಫ್ ದ ಫಂಕ್ಷನ್ ದೇ ಆರ್ ಐದರ್ ಎ ಮ್ಯಾಕ್ಸಿಮಮ್ ಆರ್ ಎ ಮಿನಿಮಮ್. ಅವು ಮ್ಯಾಕ್ಸಿಮಮ್ ಆಗಿರಲ್ಲ, ಮಿನಿಮಮ್ ಆಗಿರಲ್ಲ, ಅವನ್ನ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂಡ್ ದ ಪಾಯಿಂಟ್ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ಎಕ್ಸ್ಟ್ರೀಮಾ ಅಂತ ಕರಿತೀವಿ. ಏನಾಗಾದ್ರೆ ದ ವ್ಯಾಲ್ಯೂ ಎಫ್ ಆಫ್ ಸಿ ಇಸ್ ಸೆಡ್ ಟು ಬಿ ಎಕ್ಸ್ಟ್ರೀಮ್ ವ್ಯಾಲ್ಯೂ. ನೋಡಿ, ನೆಕ್ಸ್ಟ್ ಈಸ್ ದ ವ್ಯಾಲ್ಯೂ ಎಫ್ ಆಫ್ ಸಿ. ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ. The value f of c is called extremum value ಅಥವಾ extreme value. The value f of c is called extreme value. Extreme value of f of x. If f of x is ಏನೇನಾಗಿರ್ಬೋದು? So either f of x is either a maximum value, either a maximum value either a maximum value or a minimum value ಹಾಗಾದ್ರೆ ಪಾಯಿಂಟ್ ಸಿ ಏನಂತ ಕರೆಯೋಣ. ಅಂಡ್ ದ ಪಾಯಿಂಟ್ ಸಿ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ಎಕ್ಸ್ಟ್ರೀಮಾ ಅಂತ ಕರಿತೀವಿ ಮಕ್ಕಳ. ಏನಂತ ಕರಿಬೇಕು? ಪಾಯಿಂಟ್ ಆಫ್ ಎಕ್ಸ್ಟ್ರೀಮಾ. ಪಾಯಿಂಟ್ ಆಫ್ ಎಕ್ಸ್ಟ್ರೀಮಾ ನೀಟಾಗಿ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತು ಹಾಗಾದ್ರೆ? ಸೊ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಗೊತ್ತಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡೋದಕ್ಕೆ ಹೋಗೋಣ ಮಕ್ಕಳ, ಅರ್ಥ ಮಾಡ್ಕೊಡಿ. ಓಕೆ.